ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಣ್ ಟ್ರಿಪ್ ಜರ್ನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನೋ ರೆಡ್ ಕಲರ್ ಡಬ್ಬನ ತಟ್ಟಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನಲ್ಲಿ ಆಲ್ ಅನ್ನೋದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಣ್ ಟ್ರಿಪ್ ಜರ್ನಿ. ಇವತ್ತಿನ ನಮ್ಮ ಟ್ರಿಪ್ಪು ಬಂದು ಮಂಗಳೂರು. 2 days ಮಂಗಳೂರು ಟ್ರಿಪ್ ಹೋಗ್ತಾಯಿದ್ದೀವಿ. ಇದರಲ್ಲಿ ಫಸ್ಟ್ ಸಿಗುವಂಥ ಪ್ಲೇಸು ಕಾರಿಂಜೇಶ್ವರ ಟೆಂಪಲ್. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಹಾವಳ ಮುಡೂರು ಗ್ರಾಮದಲ್ಲಿರುವ ಸುಮಾರು ಸಮುದ್ರ ಮಟ್ಟದಿಂದ 1,500 ಅಡಿ ಎತ್ತರದಲ್ಲಿರುವ ಸುಂದರ ಪ್ರದೇಶವೇ ಕಾರಿಂಜ. ಕಾರಿಂಜೇಶ್ವರ ದೇವಸ್ಥಾನದಲ್ಲಿ ತುಂಬ ಕೋತಿಗಳನ್ನು ನೋಡ್ಬೋದು. ಆ ಕೋತಿಗಳಿಗೆ ದೇವಸ್ಥಾನದಿಂದ ಪ್ರತಿದಿನ ಆಹಾರನ ನೀಡ್ತಾರೆ. ಕೋತಿಗಳಿಗೆ ಆಹಾರ ನೀಡುವ ಪದ್ಧತಿನ ಪ್ರಾಚೀನ ಕಾಲದಿಂದನೂ ಅನುಸರಿಸ್ಕೊಂಡು ಬಂದಿದ್ದಾರೆ. ಇಲ್ಲಿಗೆ ಬರುವಂಥ ಭಕ್ತಾದಿಗಳನ್ನು ತಿಂಡಿ ತಿನಿಸುಗಳನ್ನು ನೀಡ್ತಾರೆ. ಈಗ ನಾವು ನೋಡ್ತಾ ಇರೋದು ಒಂದು ಕಾರಿಂಜ ದೇವಸ್ಥಾನದಲ್ಲಿ ಕೆಳಗಡೆ ಇರುವಂಥ ಕಾರಿಂಜ ವನ. ಭೀಮನ ತನ್ನ ಗದೆಯನ್ನು ನೆಲದ ಮೇಲೆ ಎಸೆದಾಗ ಅಲ್ಲಿ ಒಂದು ಕೊಳ ರೂಪವಾಗುತ್ತೆ. ಅದೇ ಕೊಳ ಬಂದು ಗದಾ ತೀರ್ಥ ಅಂತ ಇವಾಗ ನಾವು ನೋಡ್ತಾ ಇದ್ದೀವಲ್ಲ, ಅದೇ ಫ್ರೆಂಡ್ಸ್. ಈ ಕೊಳದ ವಿಸ್ತೀರ್ಣ ಬಂದು 1.4 ಎಕರೆ ವಿಸ್ತೀರ್ಣ ಇದೆ. ಈ ಕೊಳದಲ್ಲಿ ವರ್ಷ ಪೂರ್ತಿ ನೀರು ತುಂಬಿರುತ್ತೆ. ಈ ಗದಾ ತೀರ್ಥದ ಜೊತೆಯಲ್ಲಿ ಭೀಮನ ಕಡೆಯಿಂದ ಇನ್ನೂ 2 ತೀರ್ಥಗಳು ಸೃಷ್ಟಿಯಾಗುತ್ತೆ. ಒಂದು ಹೆಬ್ಬೆರಳನ್ನು ಇಟ್ಟಾಗ ಅಂಗುಷ್ಟ ತೀರ್ಥ ಅಂತ, ಇನ್ನೊಂದು ಮಂಡಿಯೂರಿ ಕೂತಾಗ ಜಾನು ತೀರ್ಥ ಅಂತ. ಇನ್ನೂ 2 ಕೊಳಗಳನ್ನು ನೀವು ದೇವಸ್ಥಾನ ಮೆಟ್ಲತ್ಕೊಂಡು ಹೋಗ್ಬೇಕಾದ್ರೆ ಕಾಣ್ಬೋದು. ಮೆಟ್ಲನ್ನ ಹತ್ತುತ್ತಾ ಸಾಗ್ತಾ ಇದ್ದಂಗೆ ಬಟ್ಟೆ ವಿನಾಯಕ ಮತ್ತು ಉಗ್ರಾಣ ಗುಹೆ ಅಂತ 2 ಪ್ಲೇಸ್ ಸಿಗುತ್ತೆ. ಕಾರಿಂಜೇಶ್ವರ ದೇವಸ್ಥಾನಕ್ಕೆ 350ರಿಂದ 400 ಮೆಟ್ಲುಗಳಿದೆ. 2 ಥರ ಆಪ್ಷನ್ಸ್ ಇದೆ. ಒಂದು ಗದಾ ತೀರ್ಥ ಹತ್ರ ಪಾರ್ಕ್ ಮಾಡಿ ಅಲ್ಲಿಂದ ಫುಲ್ಲು ಟಾಪ್ ತನಕ ಮೆಟ್ಲತ್ಕೊಂಡು ಹೋಗೋದು. ಇನ್ನೊಂದು ಪಾರ್ವತಿ ಸನ್ನಿಧಿ ದೇವಸ್ಥಾನದ ತನಕ ಕಾರಲ್ಲಿ ಇಲ್ಲ 2 ವೀಲರ್ ಗಾಡಿಗಳಲ್ಲಿ ಹೋಗಿ ಅಲ್ಲಿ ಗಾಡಿ ಪಾರ್ಕ್ ಮಾಡಿ ಅಲ್ಲಿಂದ ಮೆಟ್ಲತ್ಕೊಂಡು ಹೋಗೋ ಥರ. ಈ ದೇವಸ್ಥಾನನ 2 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಒಂದು ಭಾಗದಲ್ಲಿ ಪಾರ್ವತಿ ಮತ್ತು ಗಣೇಶ ಸನ್ನಿಧಿ ಇದ್ದರೆ, ಇನ್ನೊಂದು ಭಾಗದಲ್ಲಿ ಶಿವನ ವಿಗ್ರಹ ಮೇಲೆ ಟಾಪಲ್ಲಿರುತ್ತೆ ಶಿವನ ದೇವಸ್ಥಾನ. ಜೈನ ಹಾಗೂ ವೈಷ್ಣವ ಶೈಲಿಯಲ್ಲಿ ಶಿವನ ದೇವಾಲಯವನ್ನು ನಿರ್ಮಿಸಿರೋದು ಇಲ್ಲಿ. ಕಾರಿಂಜೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿ ಒಂದು ಮೇಯ್ನ್ ಹಬ್ಬ ಆಗಿ ಆಚರಿಸ್ತಾರೆ. ಟೋಟಲ್ ಆಗಿ 4 ದಿನ ಜಾತ್ರೆ ಆಚರಿಸ್ತಾರೆ ಈ ದೇವಸ್ಥಾನದಲ್ಲಿ. 3ನೇ ದಿವಸ ದೇವರ ವಿಗ್ರಹಗಳನ್ನು ರಥದಲ್ಲಿ ಇಟ್ಟು ಮೆರವಣಿಗೆ ಮಾಡ್ತಾರೆ, ರಥೋತ್ಸವ ಇರುತ್ತೆ. 4ನೇ ದಿನ ಶಿವನ ವಿಗ್ರಹನ ಪಾರ್ವತಿ ದೇವಿ ಇರುವಂಥ ಸನ್ನಿಧಿಗೆ ತಂದು ಅಲ್ಲಿ ಪೂಜೆ ಮಾಡ್ತಾರೆ. ಹಿಂದೂ ಪುರಾಣದ 4 ಯುಗಗಳಲ್ಲಿ ಕಾರಿಂಜೇಶ್ವರ ದೇವಸ್ಥಾನ ಇತ್ತು ಅನ್ನೋ ಒಂದು ಇತಿಹಾಸ ಇದೆ. ಕೃತಯುಗದಲ್ಲಿ ರೌದ್ರಗಿರಿ, ದ್ವಾಪರ ಯುಗದಲ್ಲಿ ಭೀಮಶೈಲ, ತ್ರೇತಾಯುಗದಲ್ಲಿ ಗಜೇಂದ್ರಗಿರಿ, ಕಲಿಯುಗದಲ್ಲಿ ಕಾರಿಂಜ. ಈ 4 ಯುಗಗಳಲ್ಲೂ ಈ ದೇವಸ್ಥಾನ ಸಾಕ್ಷಿಯಾಗಿದೆ. ಇಷ್ಟೆಲ್ಲ ವಿಶೇಷತೆ ಇರೋ ಈ ಕಾರಿಂಜ ದೇವಸ್ಥಾನನ ನೀವಿನ್ನೂ ನೋಡಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ನೋಡಿ ಖುಷಿಪಡಿ. ಈ ದೇವಸ್ಥಾನಕ್ಕೆ ಯಾವ ಥರ ಹೋಗ್ಬೋದು ಅಂತಂದರೆ, ಬಂಟ್ವಾಳ KSRTC ಬಸ್ ಸ್ಟ್ಯಾಂಡಿಂದ 17 ಕಿಲೋಮೀಟ್ರ್ ದೂರದಲ್ಲಿದೆ ದೇವಸ್ಥಾನ. ಮಂಗಳೂರಿಂದ ಹೋಗ್ತೀರಾ ಅಂದರೆ 42 ಕಿಲೋಮೀಟರ್. ಬೆಂಗಳೂರಿಂದ ಹೋಗ್ತೀರಾ ಅಂದರೆ 320 ಕಿಲೋಮೀಟ್ರ್ ದೂರ ಇದೆ. ಟ್ರೈನಲ್ಲಿ ಹೋಗೋರು ಬಂಟ್ವಾಳ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡು ಅಲ್ಲಿಂದ ಹೋಗ್ಬೋದು. ಬಸ್ಸಲ್ಲಿ ಹೋಗೋರು ಕಾರಿಂಜ ಕ್ರಾಸ್ ಅಂತಲೇ ಸ್ಟಾಪ್ ಇದೆ, ಅಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋದಲ್ಲಿ, ಲೋಕಲ್ ಆಟೋದಲ್ಲಿ ಹೋಗ್ಬೋದು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ರೆಡ್ ಕಲರ್ ಡಬ್ಬ ಸಬ್ಸ್ಕ್ರೈಬ್ ಅನ್ನೋದಿರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನಲ್ಲಿ ಆಲ್ ಅನ್ನೋದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಕಾರಿಂಜೇಶ್ವರ ಟೆಂಪಲ್ದು ವ್ಲಾಗ್ ಪಾರ್ಟ್ 2 ವಿಡಿಯೋ ಬರುತ್ತೆ, ಅದನ್ನು ನೋಡಿ ಖುಷಿಪಡಿ, ಸಪೋರ್ಟ್ ಮಾಡಿ ನಮ್ಮ ಚಾನಲಿಗೆ. ಮಂಗಳೂರು ಟ್ರಿಪ್ಪಿಗೆ ಎಷ್ಟು
ಅಮೌಂಟ್ ಬಜೆಟ್ ಆಯಿತು, ಎಷ್ಟು ಖರ್ಚಾಯಿತು, ರೂಮ್ಗೆ ಎಷ್ಟು ಕೊಟ್ವಿ, ಕಾರ್ ಪೆಟ್ರೋಲು, ಟೋಲ್ ಚಾರ್ಜಸ್ ಮತ್ತು ಒಬ್ಬರಿಗೆ ಖರ್ಚು ಎಷ್ಟಾಯಿತು, ಈ ಎಲ್ಲ ಇನ್ಫಾರ್ಮೇಷನ್ ಡೀಟೇಲ್ಸ್ ಟ್ರಿಪ್ ಪ್ಲ್ಯಾನ್ ವೀಡಿಯೋ ಬರುತ್ತೆ, ಅದರಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ರೆಡ್ ಕಲರ್ ಡಬ್ಬನ ತಟ್ಟಿ ಬೆಲ್ ಬಟನಲ್ಲಿ ಆಲ್ ಅನ್ನೋದನ್ನು ಸೆಟ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು.